ಹಾ ಎಲ್ರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೋ. ಎಸ್, ಏನ್ ಮ್ಯಾಚ್ ಮುಗಿದ ಮೇಲೆ ಬರ್ತದೆ. ಈಗ ಮ್ಯಾಚ್ ನೋಡಕ್ ಬಂದಿರತ್ತ ಅನ್ಕೊಂಡಿರ್ಬಹುದು. ಹಾ, ಮಾಡ್ಬೇಕು ಅನ್ಕೊಂಡಿದ್ದೆ, ಆದ್ರೆ ಏನ್ರಿ ಫಸ್ಟ್ ಇನ್ನಿಂಗ್ಸ್ ಬಗ್ಗೆ ಹೇಳಲೇಬೇಕು ಅಂತಾನೆ ಬಂದಿದ್ದು. ಎಸ್, ಎದಕ್ಕರ ಫಸ್ಟ್ ಇನ್ನಿಂಗ್ಸ್ ಒಳಗೆ ಇಂಡಿಯಾ ಆಡಿದ ಬರೀ ನೆಕ್ಸ್ಟ್ ಲೆವೆಲ್ ಡಾಮಿನೇಷನ್. ಏನ್ ಅನ್ಕೋತೀರ ಅನ್ಕೊಂಡು ಚಚ್ಚಿ ಬಿಸಾಕ್ ಹೋಗದ ಸೌತ್ ಆಫ್ರಿಕಾದಾಗ ನಮ್ಮ ಇಂಡಿಯಾಕ. ಏನ್ರಿ ಅನ್ನೋಕ್ಕಿಂತ ಮುಂಚೆ 101 ಸಲ ಅಲ್ಲ 1000 ಸಲ ಯೋಚನೆ ಮಾಡಬೇಕು. ಸೌತ್ ಆಫ್ರಿಕಾ ಕೋಚ್ ಆಯ್ತು, ಯಾರ್ ಬೇಕಾದಾಗ್ಲಿ ನಮ್ ಇಂಡಿಯಾ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ 1000 ಸಲ ಯೋಚನೆ ಮಾಡಬೇಕು. ಬರೀ ಬಡದಾಗಿರ್ತ ಹೇಳ್ಬೇಕು ನಮ್ ಇಂಡಿಯಾ ಟೀಮ್ ಇದ್ರ. ನೀವು ನಾನು ಪ್ರಿವ್ಯೂ ವಿಡಿಯೋ ನೋಡ್ರಿ, ನಿಮಗಂತೂ ಗೊತ್ತಿರ್ತೈತಿ ನಾ ಏನ್ ಹೇಳಿದ್ದೆ ಪ್ರಿವ್ಯೂ ವಿಡಿಯೋದಾಗ. ಗಾಯಕ್ವಾಡ್ ಅವ್ರು ಆಡ್ತಾರೆ ಈ ಮ್ಯಾಚ್ ಅಂತಂದ್ರೆ ಲಿಟ್ರಲಿ ನನಗ ನಂಬಿಕೆ ಇಲ್ಲ. ಗಾಯಕ್ವಾಡ್ ಸೆಂಚುರಿ ಒಳ್ಳೆ ಬಾಬಾ ಆಗ್ಲತ್ತ, ಪ್ರಿಡಿಕ್ಷನ್ ಗುರುಜಿ ಆಗ್ಲತ್ತ, ನನಗ್ ಗೊತ್ತಿಲ್ಲ ಕರೆ ಹ್ಯಾಂಗೇನೋ. ಇಲ್ಲಿ ನಾ ಹೇಳ್ದಂಗ ನಿನ್ನೆಲ್ಲ ಗಾಯಕ್ವಾಡ್ ಫ್ಯಾನ್ಸ್ ಆಯ್ತು, ಯಾರಿಗಾದ್ರು ಗಾಯಕ್ವಾಡ್ ಇವ್ರತ್ ಯಾಕೋ ಚಲೋ ಆಡಂಗ್ ಕಾಣಿಸ್ತತ್ ನಾ ಹೇಳಿ. ಸೊ 100 ಹೊಡೆದ್ರು ಯಪ್ಪ ಸಮಾಧಾನ. ನಾ ಪ್ರಿಡಿಕ್ಷನ್ ಕರೆ ಆತರ ಒಂಥರ ಖುಷಿ ಆಕತಿ. ಓಕೆ, ಮುಂದ್ ಹೋಗೋಣ. ಅದ್ರ ಕಡೆ ನಮ್ ಕಿಂಗ್ ವಿರಾಟ್ ಕೊಹ್ಲಿ ಅವರ ಸೆಕೆಂಡ್ ಸೆಂಚುರಿ ಇದೇ ಸೀರೀಸ್ ಒಳಗ 2 ಮ್ಯಾಚಿಗೆ 100 ಅಂದ್ರ ನೆಕ್ಸ್ಟ್ ಲೆವೆಲ್. ಎಂತ ಬ್ಯಾಟ್ಸ್ಮನ್ ಸಿಗ್ತಾರೆ, ಎರಾದಾಗ ಸಿಗ್ತಾರೆ, ಎರ ಅಂದ್ರೆ ಯುಗದಾಗ ಸಿಗ್ತಾರ, ವರ್ಷ ಸಿಗ್ತಾರೆ, ಎಲ್ಲಿ ಸಿಗ್ತಾರೆ ಇಂಥ ಪ್ಲೇಯರ್ ಅಂತರು. 2 ಮ್ಯಾಚ್ ನ 200 ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ನಮ್ ವಿರಾಟ್ ಕೊಹ್ಲಿ ಅವ್ರ ಅಂತರು. ಅದ್ರೊಳಗ ಇವತ್ತು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಸೆಕೆಂಡ್ ODI ಮ್ಯಾಚ್ ನ ಏನಾಗತ್ತೆ, ಟಾಸ್ ಅಂತ ನಾವು ಗೆಲ್ಲಂಗಿಲ್ಲ. ಇಂಡಿಯಾದ ನಿಮ್ಗೆ ಎಲ್ಲ ಗೊತ್ತೈತಿ, ನಾವು ಟಾಸ್ ಅಂತ ಗೆದ್ದಿಲ್ಲ, ಇವತ್ತು ಗೆಲ್ಲಿಲ್ಲ. ಇವತ್ತು ಟೆಂಬಾ ಬೂಮಾ ಬರ್ತಾರೆ ಸೌತ್ ಆಫ್ರಿಕಾ ಕ್ಯಾಪ್ಟನ್ ಆಗಿ. ಸೊ ಜಾನ್ ಬೆನಿಗೆ ಡೌನ್ ಅಂತೆಲ್ಲ ಅದಕ್ಕೆ ಬರ್ತಾರ ಕಡೆ ಟಾಸ್ ಅವ್ರಿಗೆ ಇರ್ತಾರೋ. ಓಕೆ, ನಾವು ಬಾಲಿಂಗ್ ತಗೋತೇವೆ ಸೌತ್ ಆಫ್ರಿಕಾದವರು. ಏನ್ ಗುರು, ಲಿಟ್ರಲಿ ಸೌತ್ ಆಫ್ರಿಕಾದವ್ರ ಜಾಗದಾಗ ನಮ್ ಹುಡುಗರ ಮುಗಿದ್ರ ಅಂದ್ರೆ ನಮ್ LKG UKG ಹುಡುಗರ ಒಂದ್ 15 ಒಳಗಿನ ಹುಡುಗರು ಹೋಗಿದ್ರು, ಕರೆಕ್ಟ್ ಬಾಲಿಂಗ್ ಮುಗಿದ್ ಬರ್ತಾರ. ಲಿಟ್ರಲಿ 2 ಓವರ್ನ 7 ವೈಡ್ ಬಾಲ್, ಬರೇ 3 ನಾ ಕಟ್ಟ ರೇಟ್ ಬಾಲ್ ಹೋಗಿದಾರ. ಒಟ್ಟೂವರೆ ವೈಡ್ ಇನ್ನಿಂಗ್ಸ್ ಒಂದೇ ಓವರ್ ಇಂದ್ರ ಬರೀ ವೈಡ್ ಹೋಗಿದಾರ. ಅದ್ರೊಳಗ ಎನ್ಗಿಡಿ ಅಂತ 3 ಬಾಲ್ ವೈಡ್. ಈ ಏನ್ ಬಾಲಿಂಗ್ ಸೌತ್ ಆಫ್ರಿಕಾದವ್ರ ಏನೋ ಒಂದು ಗೊತ್ತಾಗ್ಲಿಲ್ಲ, ಬರೇ ವೈಡ್ ಬಾಲ್ ಹೋಗೋತ್ ಹೋದ್ರು. ಯಾನ್ಸನ್ ಅದೇ ತೆಗದಾತು ಅಂದ್ರು. ಲಿಟ್ರಲ್ ಸಿಕ್ಕಂಗ್ ಬಿಡ್ಲತ್ರ SS ಜೈಸ್ವಾಲ್, ರೋಹಿತ್ ಶರ್ಮಾ. ಅವ್ರ ಹತ್ರ ನಮ್ ರೋಹಿತ್ ಶರ್ಮಾ ಹೊಡ್ಯಾಕ್ ಹೋಗಿ ಸ್ವಲ್ಪ ಅದು ಹೊಡೆದ್ ಬಡ್ದ ಆಡಿ ಮತ್ ಸ್ವಲ್ಪ ಟಚ್ ಕೊಡ್ಲಾಕ್ ಹೋಗಿ ಔಟ್ ಹಾಕಾರು. ನೆಕ್ಸ್ಟ್ ಅವ್ರದಾಗ ಈಚೆ ಕಡೆ ನಮ್ಮ SS ಜೈಸ್ವಾಲ್ ಇದ್ರು ಅಟ್ಯಾಕಿಂಗ್ ಕ್ರಿಕೆಟ್ ಆಡ್ತಿರ್ತಾರ. ಇವ್ರು ಸ್ವಲ್ಪ ಔಟ್ ಆದ ಕೂಡ್ಲೆ ಬರ್ತಾರ ನೋಡಿ ಹೇಳ್ತ ನೆಕ್ಸ್ಟ್ ಲೆವೆಲ್. ನಾವ್ ರೋಹಿತ್ ಶರ್ಮಾ ಅವ್ರು ಹೋಗ್ಯಾರ. ಎದಕ್ ಎಲ್ಲಾರು ಕೂ ಹಿಡ್ಲತ್ತಾರ ನಾ ಅನ್ಕೊಂಡ್ರ, ಎದಕ್ಕ ಅವ್ರು ಕೂ ಹಿಡ್ಲತ್ತಿದ್ದು ಒಬ್ಬ ವ್ಯಕ್ತಿ ಸಂಬಂಧ, ಅದು ಕಿಂಗ್ ವಿರಾಟ್ ಕೊಹ್ಲಿ ಅವ್ರ ಸಂಬಂಧ ಅವ್ರು ಬರ್ಲಾತಾ ಇರ್ತೀವಿ. ಅವ್ರದಾಗಿಂದ ನಾವು 4ನೇ ಈ ODIದ 4ನೇ ಜಾಗ ಯಾರಿಗೂ ಸೆಟ್ ಆಗೋತ್ತು. ಯಾರು ಬರ್ತಾರ ಅಂದ್ರ ಔಟ್ ಆಫ್ ದಿ ಸಿಲೆಬಸ್ ಆಗಿ ಋತುರಾಜ್ ಗಾಯಕ್ವಾಡ್ 4ನೇ ನಂಬರ್ಕ ಬರೋಬ್ಬರಿ ಹೊಂದ್ಕೊಂಡಾರ ಹೇಳ್ಬೇಕು. ನಾ ಹೇಳ್ತೇನೆ, ಗಿಲ್ ಅವ್ರಕ್ಕಿಂತ 1 ವರ್ಷ ಬೆಟರ್ ಅದಾರ ಋತುರಾಜ್ ಗಾಯಕ್ವಾಡ್. ಗಿಲ್ ಹೈಪ್ ಮಾಡ ನಾವ್ ತಳಗ ಹಾಕಿ ಹೇಳ್ತಿಲ್ಲ. ಈ ಮನುಷ್ಯನ ಅಂತ ಏನೋ ಒಂದೈತಿ, ಪಕ್ಕ ಕ್ಲಾಸಿಕ್. ಅವ್ರು ಆಡು ಶಾಟ್, ಅವ್ರು ಇರು ಟೆಕ್ನಿಕ್, ಅವ್ರು ಇರು ಸ್ಟ್ರಾಟಜಿ ನೋಡಿ ಹೇಳ್ತೀನಿ. ಪಕ್ಕ ಇವ್ರು ಗಿಲ್ಕಿಂತ 1 ವರ್ಷ ಜಾಸ್ತಿ ಇದಾರ, ಪಕ್ಕ ಅಪ್ಗ್ರೇಡ್ ವರ್ಷನ. ಇವ್ರಿಗೆ ಟೈಪ್ ಸಿಗೋಲ್ತ ಅಷ್ಟೇ. ಅಂಡರ್ ರೇಟೆಡ್ ಬ್ಯಾಟ್ಸ್ಮನ್. ಲಕ್ ಕೈ ಹಿಡಿತಿರ್ಲಿಲ್ಲ, ಹಿಡಿದ ಇವತ್ತು ಲಕ್ಕು ಕೈ ಹಿಡಿತ, ಅವ್ರ ಟೆಕ್ನಿಕ್ ಕೈ ಹಿಡಿತ. ಸೊ ಅದಕ್ಕೆ ಇವತ್ತು ಪರ್ಫಾರ್ಮ್ ಮಾಡೇ ಬಿಟ್ರು. ಕಡೆಗೆ 100 ಹೊಡೆದ. ಪಕ್ಕ ಇವ್ರನ್ನ BCCI ಏನೋ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ಲತ್ತ 2027 ವರ್ಲ್ಡ್ ಕಪ್ ತಕ. ಅಂದ್ರೆ ಆಸ್ ಅ ಸ್ಕ್ವಾಡ್ ನಾಗ ಇಟ್ಕೊಳಕ ಶ್ರೇಯಸ್ ಅವ್ರು ಬಂದ್ರೆ ಇವ್ರು ಹೊರಗೆ ಹೋಗಬೇಕಾಕತಿ. ಇದಕ್ಕೇನಾಗತಿ, ಇವ್ರು ಯಾರು ಸುಧಾರ್ಲಿಕ್ಕ ಓಪನಿಂಗ್ ಅವ್ರನ್ನ ಆಡಿಸಿ ಶ್ರೇಯಸ್ 4ನೇ ನಂಬರ್ ಆಡಿಸ್ಬಿಡ್ತಾರ. ಅಟ್ಟ ಬೇರೆ ತೊಂದ್ರೆ ಅಂತೂ ಇಲ್ಲ ಇವ್ರ ಜಾಗಕ್ಕ. ಸೊ ಇದು ನಮ್ ಇಂಡಿಯಾ ಟೀಮ್ ಸಿಕ್ಕಂಗ್ ಬಡ್ದೆ 356 ರನ್ ತೆಗೆದ ಸದ್ಯಕ್ಕೀಗ. ಸೌತ್ ಆಫ್ರಿಕಾದವ್ರು 357 ರನ್ ಹೊಡಿಬೇಕು ಗೆಲ್ಬೇಕಾದ್ರೆ. ಇಲ್ಲಿ ಬರೋಬ್ಬರಿ ಏನಾದ್ರ ಸೌತ್ ಆಫ್ರಿಕಾದವ್ರಿಗೆ ಪಕ್ಕ ಟೆಸ್ಟ್ ಐತಿ ಇವತ್ತು ಮ್ಯಾಚ್ ನಾಗ. ಸೊ ಏನ್ ಮಾಡ್ತಾರ, ಮ್ಯಾಚ್ ಮುಗಿದಾದ್ಮೇಲೆ ನೋಡು ಮತ್ತೆ ಅವಾಗ ಸಿಗ್ತೀನಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು, ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಂಗ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರು. ಸೊ ಮತ್ತೊಳ್ಳೆ ಎಲ್ರಿಗೂ ನಮಸ್ಕಾರ.